ಹಿರಿಯ ರಾಜಕೀಯ ಮುತ್ಸದ್ದಿ ಎಸ್ಎಂ ಕೃಷ್ಣ ಅವರಿಗೆ ಮಂಡ್ಯದಲ್ಲಿ ಶೀಘ್ರದಲ್ಲೇ ವಿಜೃಂಭಣೆಯಿಂದ ಅಂಬೇಡ್ಕರ್ ಭವನ ಅಥವಾ ಜಿಲ್ಲಾ ಕ್ರೀಡಾಂಗಣದಲ್ಲಿ ಶ್ರದ್ಧಾಂಜಲಿ ಸಭೆ ಮಾಡಲು ನಿರ್ಧರಿಸಲಾಗಿದೆ ಅಂತ ಮಾಜಿ ಸಂಸದ ಎಲ್ಆರ್ ಶಿವರಾಮೇಗೌಡ ತಿಳಿಸಿದರು. ಮಂಡ್ಯ ನಗರದ ಅಮರಾವತಿ ಹೋಟೆಲ್ನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ನೇತೃತ್ವದಲ್ಲಿ ಜಿಲ್ಲೆಯ ಚುನಾಯಿತ ಪ್ರತಿನಿಧಿಗಳು ಮಾಜಿ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅಂತಿಮ ತೀರ್ಮಾನ ತೆಗೆದುಕೊಳ್ಳುತ್ತೇವೆ ಅಂತ ಹೇಳಿದರು. ಮಂಡ್ಯದ ಪುಣ್ಯಭೂಮಿಯಲ್ಲಿ ಜನಿಸಿ ನಾಡಿನ ಅದ್ವಿತೀಯ ನಾಯಕರಾಗಿ ಬೆಳೆದು ವಿಶ್ವಮಾನ್ಯರಾಗಿ ಮನ್ನಣೆ ಗಳಿಸಿ ಬೌದ್ಧಿಕವಾಗಿ ನಮ್ಮನ್ನಗಲಿದ ಅಮರ ಚೇತನ ಎಸ್ಎಂ ಕೃಷ್ಣ ಅವರಿಗೆ ನಮನ ಸಲ್ಲಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಎಂದರು. ಮುಂದಿನ ದಿನಗಳಲ್ಲಿ ದಿನಾಂಕ ನಿಗದಿ ಮಾಡಿ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಮ್ಮುಖದಲ್ಲಿ ಜಿಲ್ಲೆಯ ಶಾಸಕರು ಹಾಗೂ ಮಾಜಿ ಶಾಸಕರ ನೇತೃತ್ವದಲ್ಲಿ ಶೀಘ್ರವಾಗಿ ಎಸ್ಎಂ ಕೃಷ್ಣ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸುವಂತ ಸಭೆ ಆಗಬೇಕು ಅಂತ ಹೇಳಿದರು. ಎಸ್ಎಂ ಕೃಷ್ಣ ಸಾಹೇಬ್ರದ್ದು ಶ್ರದ್ಧಾಂಜಲಿ ಸಭೆ ಮಾಡಬೇಕು ಅಂತ ಹೇಳಿ ಪೂರ್ವಭಾವಿಯಾಗಿ ಒಂದು ಸಭೆ ಕರೆದಿದ್ದು. ಆ ಸಭೆಗೆ ಇವತ್ತು ನಮ್ಮನ್ನೆಲ್ಲ ಕರೆದಿದ್ದು, ನಾವು ಬಂದಿದ್ವಿ, ಸೇರಿದ್ವಿ. ಇವತ್ತು ಸೇರಿ ಈ ಸಭೆನ ಒಂದು ಕೋರ್ ಕಮಿಟಿ ಮಾಡಿದ್ದಾರೆ. ಈಗ ಆ ಕೋರ್ ಕಮಿಟಿನಲ್ಲಿ ಕುಳಿತು ನಾವು ಮಾತಾಡಿ ತೀರ್ಮಾನ ತಗೊಂಡಿದ್ದೀವಿ. ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಚಲುವರಾಯಸ್ವಾಮಿಯವರ ಮುಖಂಡತ್ವದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಶ್ರದ್ಧಾಂಜಲಿ ಸಭೆನ ಭಾಳ ಜೋರಾಗಿ ಮಾಡಬೇಕು ಅಂಥೇಳಿ ತೀರ್ಮಾನ ತಗೊಂಡಿದ್ದೀವಿ. ಮಿನಿಸ್ಟ್ರಿಗೂ ಮಾತಾಡಿದ್ದೀವಿ. ಮಿನಿಸ್ಟ್ರು ಸಹಿತ ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ. ಆದ್ದರಿಂದ ಸದ್ಯದಲ್ಲೇ ಈ ಹೊಸ ವರ್ಷ ಪ್ರಾರಂಭದಲ್ಲೇ ಅವರ ದಿನಾಂಕವನ್ನು ತಿಳಿದು ಒಂದು ಡೇಟ್ ಫಿಕ್ಸ್ ಮಾಡಿ ಒಂದು ಸಭೆ ಮಾಡಿ ನಂತರದಲ್ಲಿ ಒಂದು ಶ್ರದ್ಧಾಂಜಲಿ ಸಭೆನ ಭಾಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಭಾಳ ಜೋರಾಗಿ ಮಾಡಬೇಕು ಅಂತೇಳಿ ತೀರ್ಮಾನ ತಗೊಂಡಿರೋದ್ರಿಂದ ಆ ಸಭೆನ ಮಾಡೋಕ್ಕೆ ರೆಡಿಯಾಗಿದೆ. ಅದು ಈಗ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಏನೇನಿದ್ದಾರೆ ಅವ್ರನ್ನೆಲ್ಲ ಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಮೀಟಿಂಗ್ ಕರೆದು ನಮ್ಮ ಕೋರ್ ಕಮಿಟಿಯವರು ಸೇರಿಕೊಂಡು ಮಂಡ್ಯದಲ್ಲಿ ಅಂಬೇಡ್ಕರ್ ಭವನದಲ್ಲಿ ಮಾಡೋದ ಅಂತಕ್ಕಂಥ ಒಂದು ತೀರ್ಮಾನವನ್ನು ಮುಂದಿನ ಸಭೆಯಲ್ಲಿ ತೀರ್ಮಾನ ತೆಗೆದುಕೊಂಡು ಮುನಿರತ್ನ ಅವರನ್ನ ನೋಡಿದ್ರೆ ನಾವು ರಾಜಕಾರಣಕ್ಕೆ ಯಾಕೆ ಬಂದಿದ್ದೀವಿ ಎಂಬ ಭಾವನೆ ಕಾಡುತ್ತೆ. ನಾಗಮಂಗಲದಲ್ಲಿ ಸಣ್ಣ ಗಲಾಟೆ ಆಗುತ್ತೆ. ಅದನ್ನು ದೊಡ್ಡದಾಗಿ ಬಿಂಬಿಸಲು ಒಂದೊಂದು ದಿನದಂತೆ ಬಿಜೆಪಿಯ ವಿಜಯೇಂದ್ರ, ಛಲವಾದಿ ನಾರಾಯಣ ಸ್ವಾಮಿ, ಆರ್ ಅಶೋಕ್ ಬರೋದು ಯಾಕೆ? ಬೆಂಕಿ ನಂದಿಸಲು ಬರಲ್ಲ, ಇವರು ಬೆಂಕಿ ಹೊತ್ತಿಸೋದಕ್ಕೆ ಬರ್ತಾರಾ ಅಂತ ಪ್ರಶ್ನಿಸಿದ್ರು. ಮುನಿರತ್ನ ಅವರು ಒಳ್ಳೆಯ ಕಲಾವಿದ ಹಾಗೂ ನನ್ನ ಸ್ನೇಹಿತ. ಆದರೆ ಆ ಮೊಟ್ಟೆ ಅವರ ತಲೆಗೆ ಗುರಿಯಿಟ್ಟು ಹೊಡೆದ ವ್ಯಕ್ತಿಯನ್ನ ಕಂಡುಹಿಡಿದು ಅದನ್ನ ಪರಿಪೂರ್ಣ ತನಿಖೆ ನಡೆಸಬೇಕು. ಆಗ ಸತ್ಯಾಸತ್ಯತೆ ತಿಳಿಯುತ್ತೆ. ಈ ಪ್ರಕರಣವನ್ನ ಬಿಜೆಪಿಯವರು ಸಿಬಿಐಗೆ ವಹಿಸಬೇಕು ಅಂತಾರೆ. ಯಾಕಂದ್ರೆ ಈ ಬಿಜೆಪಿಗರಿಗೆ ಯಾವುದೂ ಅಸಾಧ್ಯವಲ್ಲವೋ ಅಂತ ವಿಚಾರವನ್ನೇ ಈ ರೀತಿ ಹೇಳಿಕೆ ನೀಡುತ್ತಾರೆ ಅಂತ ವ್ಯಂಗ್ಯವಾಡಿದ್ರು. ಮುನಿರತ್ನ ಪ್ರಕರಣದಲ್ಲಿ ಈಗಾಗಲೇ ನಮ್ಮ ಹಿರಿಯ ನಾಯಕರುಗಳು ಸ್ಪಷ್ಟ ಮಾಡಿದ್ದಾರೆ. ನನ್ನ ಡಿ ಕೆ ಸುರೇಶ್ರವರು ಸ್ಪಷ್ಟ ಮಾಡಿದ್ದಾರೆ. ಡಿ ಕೆ ಇವರು ಮುನಿರತ್ನ ಅವರು ನಾನು ಮೊನ್ನೆ ನೋಡಿದೆ, ಆ ಮೊಟ್ಟೆ ಹೊಡೆದ್ರಲ್ಲ, ಮೊಟ್ಟೆ ಹೊಡೆದಿದ್ದು ನಾನು ಬರುವಾಗ ನೀವು ಟಿ ವಿಲಿ ತೋರಿಸಿದ್ದು ನೋಡ್ತಾ ಇದ್ದೀನಿ. ಅದು ಹೆಂಗೆ ಅಷ್ಟು ಚಂದೊಳಗೆ ಮುನಿರತ್ನ ತಲೆಗೆ ಹೋಗಿ ಹೊಡೆಯೋಕ್ಕಾಗುತ್ತೆ? ದೊಡ್ಡ ಜನ ಒಂದು 50-60 ಜನ ಬರ್ತಾಯಿದ್ರು ಅಲ್ಲಿ. ಮುನಿರತ್ನವ್ರ ತಲೆಗೆ ಹೊಡಿತು ಹಾಳಾದ ಮೊಟ್ಟೆ. ಅದು ಎಷ್ಟು ಗುರಿ ಇಟ್ಟು ಹೊಡೆದ್ರು ನನಗೆ ಗೊತ್ತಾಗಲ್ಲ. ಇರ್ಬೋದೇನೋ ಅಂತ ಅನ್ನಿಸ್ತತೆ ನನಗೆ. ನಾನು ನಿಜ, ನೀವು ನಂಬ್ತಿರಿಲ್ವ, ಮೊಟ್ಟೆ ಹೊಡೆದಾಗ ನಾನು ಬೆಂಗಳೂರಲ್ಲಿದ್ದೆ. ಮೊಟ್ಟೆ ಹೆಂಗೆ ಹೊಡಿತು ಅಂದರೆ, ಅಲ್ಲ ರೀ, ನಾನು ಇಲ್ಲಿಂದ ನಿಮ್ಗೊಂದು ಮೊಟ್ಟೆ ಹೊಡಿಯೋಕ್ಕಾಗಲ್ಲ ನಿಮ್ಮ ತಲೆಗೆ, ನಿಮ್ಮೆಲ್ಲರನ್ನೂ ಮೀರು ಆ ಕಡೆಗೆ ಬಿದ್ದುಬಿಡುತ್ತೆ. ಅಷ್ಟು ದೂರದಿಂದ ಅವ್ನು ಹೆಂಗೆ ಹೊಡೆದ ಅಂತ, ಅದಕ್ಕೇನು ಮ್ಯಾಜಿಕ್ ನಡೀತು ಅಂತ ಇದ್ರ ಬಗ್ಗೆ ಪೊಲೀಸ್ ಇಲಾಖೆ ಸಂಪೂರ್ಣ ತನಿಖೆ ಮಾಡಬೇಕು ಅಂತೇಳಿ ನಾನು ಸರ್ಕಾರ ಒತ್ತಾಯ ಮಾಡಿ. ಇಲ್ಲ, ಮುನಿರತ್ನ ನಮಗೆ ಒಳ್ಳೆ ಸ್ನೇಹಿತರೆ ಪಾಪ. ನನಗೆ ಒಳ್ಳೆ ಪರಿಚಯಸ್ಥರು. ಬಟ್ ಅವ್ರ ಇತ್ತೀಚಿನ ವಿಚಾರಗಳನ್ನು ನೋಡಿದಾಗ ನನಗೆ ನಿಜಕ್ಕೂ ಸಹಿತ ಒಬ್ಬ ಶಾಸಕ ಇವೆಲ್ಲ ಮಾಡ್ತಾರಾ? ನಾನು ಎಮ್ ಎಲ್ ಎ ಆಗಿದ್ದೀನಿ, ನಾವು ಎಮ್ ಎಲ್ ಎಗಳಾಗಿ ಕೆಲಸ ಮಾಡಿದ್ದೀವಿ. ಜನಗಳು ಈಗ ವಿರೋಧನೂ ಮಾಡ್ತಾರೆ, ಜನ ಪರನೂ ಮಾಡ್ತಾರೆ. ನಮ್ಮ ಪರವಾಗೇ ಪ್ರಜಾಪ್ರಭುತ್ವದಲ್ಲಿ ಒಂದೇ ಕಡೆ ಮಾಡಬೇಕು ಅಂತ ಏನಿಲ್ಲ. ಆದರೆ ನಾನು ಆ ವಿಡಿಯೋಗಳು ಇವೆಲ್ಲ ನೋಡಿಬಿಟ್ಟು ದಿಗ್ಭ್ರಾಂತನಾಗ್ಬಿಟ್ಟೆ. ಹೋಗಿ ಪಾಪ ನಮ್ಮ ಅಪೋಸಿಷನ್ ಪಾರ್ಟಿ ಲೀಡ್ರು ಅಶೋಕ್ ಅವ್ರಿಗೇ ಇದನ್ನು ಚುಚ್ಚಕ್ಕೆ ಹೋಗಿದ್ರು ಅಂತ ಹೇಳಿದ್ರೆ ನೀವು ಲೆಕ್ಕ ಹಾಕಿ, ಏಡ್ಸ್ ಬರೋವಂಥ ಕಾಯಿಲೆ. ನೀವು ಈ ಪರಿಸ್ಥಿತಿ ಎಲ್ಲಿಗೋಗಿದೆ ಅಂತ ಲೆಕ್ಕ ಹಾಕಿ. ಜೆಡಿಎಸ್ ಪಕ್ಷದಲ್ಲಿ ನಾನಿಲ್ಲ, ಹಾಗಾಗಿ ಮಾತನಾಡಲ್ಲ. ಆದರೆ
ನಿಖಿಲ್ ಕುಮಾರಸ್ವಾಮಿ ಅವರ ರಾಜಕೀಯ ಭವಿಷ್ಯ ಚೆನ್ನಾಗಿ ಇರಲಿ ಅಂತ ಹಾರೈಸ್ತೇನೆ. ಹೆಚ್ಚು ಕಡಿಮೆ ಕಾಂಗ್ರೆಸ್ನಲ್ಲಿದ್ದೇನೆ. ನನ್ನ ಮಗ ಬಿಜೆಪಿ ಬಿಟ್ಟು ನಾವಿಬ್ಬರು ಒಟ್ಟಿಗೆ ಧನುರ್ಮಾಸ ಮುಗಿದ ಮೇಲೆ ಕಾಂಗ್ರೆಸ್ ಪಕ್ಷ ಸೇರ್ಪಡೆಗೊಳ್ಳುವೆವು ಎಂದರು. ಬೇಕಾದಷ್ಟು ಕಾರಣಗಳು ನಮಗೆ, ನಾವು ವಿಧಿ ಇಲ್ಲದಲ್ಲೇ ಬೇರೆ ಬೇರೆ ಪಕ್ಷಗಳಿಗೆ ಹೋಗಬೇಕಾದಂಥ ಅನಿವಾರ್ಯತೆ ಆಯಿತು ಮಂಡ್ಯ ಜಿಲ್ಲೆಯಲ್ಲಿ. ಮಂಡ್ಯ ಜಿಲ್ಲೆ ರಾಜಕಾರಣ ಅದನ್ನು ಹೇಳಲಿಕ್ಕಾಗಲ್ಲ, ಆ ರೀತಿ ವ್ಯತ್ಯಾಸಗಳಾದವು. ಆದ್ದರಿಂದ ನಾವು ಬೇರೆ ಬೇರೆ ಯೋಚನೆಗಳು ಮಾಡಿಕೊಂಡು ಬೇರೆ ಬೇರೆ ಪಕ್ಷಗಳಿಗೆ ಹೋಗ್ಬೇಕಂತ ಪರಿಸ್ಥಿತಿ ಬಂತು. ಅದಾದ ಮೇಲೆ ಈಗ ನಾವು ಅಧಿಕೃತವಾಗಿ ಕಾಂಗ್ರೆಸ್ನಲ್ಲಿ ನಮ್ಮ ಜೀವಿತವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಸಲ್ಲಿ ಇದ್ಬಿಟ್ಟು ಕಾಂಗ್ರೆಸ್ನಲ್ಲಿ ಏನು ಸೇವೆ ಮಾಡೋಕ್ಕಾಗುತ್ತೆ ಸೇವೆ ಮಾಡಿ ಏನು ಪಾರ್ಟಿ ಕೆಲಸ ಮಾಡ್ಕೊಂಡು ಹೋಗ್ತಕ್ಕಂಥದ್ದು, ಮತ್ತು ಮುಂದೆ ಏನಾಗುತ್ತೆ ನೋಡೋಣ ಅನ್ನೋದು ನೋಡಿ. ಈಗ ನಾನು ಆ ಪಕ್ಷದಲ್ಲಿಲ್ಲ, ಅದು ಅವರ ಪಕ್ಷಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ. ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಪಟ್ಟ ಕಟ್ಟಿ ಒಳ್ಳೆಯದಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಶುಭ ಹಾರೈಸ್ತೀನಿ. ಮುಖಂಡರಾದ ಮಂಜೇಶ್ ಗೌಡ, ಕೃಷ್ಣೇಗೌಡ, ಬೇಲೂರು ಸೋಮಶೇಖರ್ ಈ ಸಂದರ್ಭದಲ್ಲಿ ಹಾಜರಿದ್ದರು. ಮಂಡ್ಯ ಜಿಲ್ಲೆಯಲ್ಲಿ ನೆರವೇರಿದ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಯಶಸ್ಸಿಗೆ ಶ್ರಮಿಸಿದಂಥ ಜಿಲ್ಲಾ ಉಸ್ತುವಾರಿ ಸಚಿವರು, ಜಿಲ್ಲಾಧಿಕಾರಿಗಳು ಸೇರಿದಂತೆ ಎಲ್ಲ ಅಧಿಕಾರಿ ವರ್ಗ, ಸಾಹಿತ್ಯಾಸಕ್ತರು ಹಾಗೂ ಜಿಲ್ಲೆ ಮತ್ತು ರಾಜ್ಯದ ಎಲ್ಲ ಸಾರ್ವಜನಿಕರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಅಂತ ಕರ್ನಾಟಕ ರಾಜೀವ್ ಗಾಂಧಿ ಆಟೋ ಟ್ಯಾಕ್ಸಿ ಚಾಲಕರ ವೇದಿಕೆಯ ಅಧ್ಯಕ್ಷ ಕೃಷ್ಣ ಟಿ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಾಹಿತ್ಯ ಸಮ್ಮೇಳನದ ಸಮ್ಮೇಳನಾಧ್ಯಕ್ಷರ ಮೆರವಣಿಗೆಯಲ್ಲಿ ವೇದಿಕೆಯ ವತಿಯಿಂದ 87 ಆಟೋಗಳನ್ನು ಹೂಗಳಿಂದ ಅಲಂಕರಿಸಿ 87 ಸಮ್ಮೇಳನಾಧ್ಯಕ್ಷರ ಭಾವಚಿತ್ರಗಳೊಂದಿಗೆ ಭಾಗವಹಿಸುವ ಮೂಲಕ ಸಮ್ಮೇಳನದ ಯಶಸ್ಸಿಗೆ ಬೆಂಬಲ ವ್ಯಕ್ತಪಡಿಸಿದ್ದೆವು ಎಂದರು. ಜಿಲ್ಲೆಯಲ್ಲಿ ಇಂತಹ ಬೃಹತ್ ಕಾರ್ಯಕ್ರಮಗಳು ಹೆಚ್ಚು ಜರುಗಬೇಕು. ಇದರಿಂದ ಜಿಲ್ಲೆಯ ಹಿರಿಮೆ ಹೆಚ್ಚಲಿದ್ದು ಅಂಥವುಗಳ ಆಚರಣೆಗೆ ಆಟೋ ಚಾಲಕರ ಸಂಘವು ಸದಾ ಸಿದ್ಧವಿರಲಿದೆ. ಅಂತೆಯೇ ಜಿಲ್ಲೆಗೆ ಕೈಗಾರಿಕೆಗಳು ಮತ್ತು ಐಟಿಬಿಟಿ ವಲಯಗಳನ್ನು ತರುವ ಮೂಲಕ ಜಿಲ್ಲೆಯ ಅಭಿವೃದ್ಧಿಗೆ ಜನಪ್ರತಿನಿಧಿಗಳು ಶ್ರಮಿಸುವಂತಾಗಲಿ ಅಂತ ಆಶಿಸಿದರು. ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಹಮ್ಮಿಕೊಂಡಿರುವುದರಿಂದ ಬಹಳ ನಾವು ಕಂಡ ಬುದ್ಧಿವಂತಿಕೆಯಿಂದ ಸುಮಾರು ಈಗ ನಮಗೆ ಒಂದು 47 ವರ್ಷ ಆಗಿರ್ಬೋದು. ನಮಗೆ ಗೊತ್ತಿರಲಿಲ್ಲ ಇಷ್ಟೊಂದು ಕನ್ನಡ ಸಾಹಿತ್ಯ ಸಮ್ಮೇಳನ ಈ ರೀತಿ ಇಲ್ಲಿ ನಡೀತದೆ ಅಂತ ನಮಗೆ ಗೊತ್ತಿರಲಿಲ್ಲ. ಹಾಗೆ ನಮ್ಮ ಕಣ್ಣು ಮುಂದೆ ಈ ರೀತಿ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಮಂಡ್ಯದಲ್ಲಿ ಹಮ್ಮಿಕೊಂಡು ಯಶಸ್ವಿಗೆ ಕಾರಣಕರ್ತರಾದಂಥ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಹಾಗೂ ಎಲ್ಲ ತಾಲೂಕಿನ ಶಾಸಕರುಗಳು ಹಾಗೂ ಜಿಲ್ಲಾಡಳಿತ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ನ ಎಲ್ಲ ಪದಾಧಿಕಾರಿಗಳು ಒಂದು ಸಿದ್ಧತೆಗಳನ್ನು ಮಾಡಿಕೊಂಡು ನಮ್ಮ ಮಂಡ್ಯದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು, ಒಂದು ಹಬ್ಬವನ್ನು, ಅದು ಮಂಡ್ಯದಲ್ಲಿ ಕನ್ನಡ ಹೆಚ್ಚು ಮಾತನಾಡುವುದು ಮಂಡ್ಯದವರು ಅನ್ನೋದನ್ನ ತೋರಿಸ್ಕೊಟ್ಟೋದಕ್ಕೆ ಹೆಮ್ಮೆಯಿಂದ ನಾವು ಹೇಳೋಕ್ಕೆ ಇಷ್ಟಪಡ್ತೇವೆ. ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಆಟೋ ಚಾಲಕರ ಸಂಘದ ವತಿಯಿಂದ 87 ಆಟೋಗಳ ಮೂಲಕ 87 ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರುಗಳ ಭಾವಚಿತ್ರಗಳನ್ನು ಅಳವಡಿಸಿಕೊಂಡು ಹೂವಿನ ಅಲಂಕಾರ ಮತ್ತು ಬಾಳೆದಿಂಡು ಈ ರೀತಿ ಒಂದು ಹಬ್ಬವನ್ನಾಗಿ ನಮ್ಮ ಒಂದು ಕಿರು ಸಹಾಯವನ್ನು ಬೆಂಬಲವನ್ನು ಕೊಡುವ ಮೂಲಕ ನಾವು ವ್ಯಕ್ತಪಡಿಸ್ತೋ. ಅದೇ ರೀತಿಯಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನವು ಲಕ್ಷಾಂತರ ಹರಿದು ಜನ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಇಂಥ ಕಾರ್ಯಕ್ರಮಗಳಿಂದ ಕನ್ನಡ ಸಾಹಿತ್ಯ ಸಮ್ಮೇಳನದಿಂದಲೂ ಕೂಡ ನಮ್ಮ ಆಟೋ ಚಾಲಕರುಗಳಿಗೆ ಕೂಡ ಜೀವನ ಉಪಯೋಗಕ್ಕೆ ಅತಿ ಹೆಚ್ಚು ಸಂಪಾದನೆ ಕೂಡ ಇದರಿಂದ ಆಗಿದೆ. ಮತ್ತು ಎಲ್ಲ ಕಾರ್ಮಿಕರು ಕೂಡ ಇದು ಸಂಪಾದನೆಗಳು ಕೂಡ ಆಗಿದ್ದಾವೆ. ಇಂಥ ಕಾರ್ಯಕ್ರಮಗಳು ಮಂಡ್ಯದಲ್ಲಿ ಹೆಚ್ಚು ಆಗಬೇಕು ಅನ್ನೋದೇ ನಮ್ಮ ಅನಿಸಿಕೆ. ಅಲ್ಲದೆ ಕೈಗಾರಿಕಾ ಫ್ಯಾಕ್ಟ್ರಿಗಳು ಮಂಡ್ಯದಲ್ಲಿ ಹೆಚ್ಚು ಮಾಡಿದ್ರೆ, ITBT ಕಂಪ್ನಿಗಳು ಹೆಚ್ಚು ಮಾಡಿದ್ರೆ ಉದ್ಯೋಗಗಳು ಕೂಡ ಯುವಕರಿಗೆ ಯುವತಿಯರಿಗೆ ಹೆಚ್ಚು ಅನುಕೂಲವಾಗುತ್ತೆ. ಮತ್ತು ಪ್ರವಾಸಿ ತಾಣವನ್ನು ಮಂಡ್ಯದಲ್ಲಿ ಹೆಚ್ಚು ಆಕರ್ಷಿಸುವಂತೆ ಮಾಡಬೇಕು. ಜನಪ್ರತಿನಿಧಿಗಳು ಹೆಚ್ಚು ಆಸಕ್ತಿಯನ್ನು ತೋರಿಸಬೇಕು ಅನ್ನೋದೇ ನಮ್ಮೆಲ್ಲರ ಒತ್ತಾಯ. ಈ ಸುದ್ದಿಗೋಷ್ಠಿಯಲ್ಲಿ ಕಾರ್ಯಾಧ್ಯಕ್ಷ ಸತ್ಯನಾರಾಯಣ, ಖಜಾಂಚಿ ಕೃಷ್ಣ, ಕಾರ್ಯದರ್ಶಿ ಎಂ ರಾಜು, ಸಂಘಟನಾ ಕಾರ್ಯದರ್ಶಿ ಗುರುಶಂಕರ್, ಬೋರಲಿಂಗ, ರಮೇಶ್ ಬಾಬು ಹಾಜರಿದ್ದರು.
ನೈಜ ಪರಿಶಿಷ್ಟ ಸಮುದಾಯಗಳ ಸಾಂವಿಧಾನಿಕ ಹಕ್ಕು ಅವಕಾಶಗಳ ಸಂರಕ್ಷಣಾ ವೇದಿಕೆಯ ವತಿಯಿಂದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಅಗೌರವ ತೋರಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ರಾಜೀನಾಮೆ ನೀಡಬೇಕು ಅಂತ ಒತ್ತಾಯಿಸಿ ನಗರದ ಅಂಬೇಡ್ಕರ್ ಪ್ರತಿಮೆ ಎದುರು ಪ್ರತಿಭಟನೆ ನಡೆಸಲಾಯಿತು. ನೈಜ ಪರಿಶಿಷ್ಟ ಸಮುದಾಯಗಳ ಸಾಂವಿಧಾನಿಕ ಹಕ್ಕು ಅವಕಾಶಗಳ ಸಂರಕ್ಷಣೆ ವೇದಿಕೆಯ ರಾಜ್ಯಾಧ್ಯಕ್ಷ ಸಿಎಂ ಕೃಷ್ಣ ಅವರ ನೇತೃತ್ವದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ನಂತರ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ಅಂಬೇಡ್ಕರ್ ಅವರ ಭಾವಚಿತ್ರದೊಂದಿಗೆ 101 ಬಾರಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪರ ಘೋಷಣೆ ಕೂಗುವ ಮೂಲಕ ಪ್ರತಿಭಟಿಸಿದರು. ಅಂಬೇಡ್ಕರ್ 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 ಜೈ ಅಂಬೇಡ್ಕರ್ 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 ಜೈ ಅಂಬೇಡ್ಕರ್ 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 ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಅಂಬೇಡ್ಕರ್ ಅಂಬೇಡ್ಕರ್ ಭಾರತ ರತ್ನ ಅಂಬೇಡ್ಕರ್ ಅಂಬೇಡ್ಕರ್ ವಿಶ್ವಜ್ಞಾನಿ ಅಂಬೇಡ್ಕರ್ ಅಂಬೇಡ್ಕರ್ ವಿಶ್ವಜ್ಞಾನಿ ಅಂಬೇಡ್ಕರ್ ಅಂಬೇಡ್ಕರ್ ಮಹಾಮಾನವತಾವಾದಿ ಅಂಬೇಡ್ಕರ್ ಅಂಬೇಡ್ಕರ್ ಮಹಾಮಾನವತಾವಾದಿ ಅಂಬೇಡ್ಕರ್ ಅಂಬೇಡ್ಕರ್. ಮಾನ್ಯ ಗೃಹ ಮಂತ್ರಿಗಳು ಆಕ್ಚುಲಿ ಮಾನ್ಯ ಅನ್ನೋದಕ್ಕೆ ನಮಗೆ ಅದು ಅಮಾನ್ಯ ಅಂತ ಆಗಬೇಕಾಗುತ್ತೆ. ಬಟ್ ಅದು ಕಾನ್ಸ್ಟಿಟ್ಯೂಷನ್ ಹುದ್ದೆ ಆಗಿರೋ ಕಾರಣಕ್ಕೋಸ್ಕರ ನಾವು ಅವ್ರಿಗೆ ಗೌರವ ಕೊಡಲೇಬೇಕಾಗಿದೆ. ವ್ಯಕ್ತಿ ಮಾಡಿದ ತಪ್ಪಿಗೋಸ್ಕರ ಹುದ್ದೆಗೆ ನಾವು ಅವ್ರಿಗೆ ಅಪಮಾನ ರೀತಿ ನಾವು ಮಾತಾಡೋಕ್ಕೆ ತಯಾರಿಲ್ಲ. ಯಾಕೆಂದರೆ ಅಮಿತ್ ಶಾ ಅವ್ರು ಮಾತಾಡಿರ್ಬೋದು, ಬಟ್ ನಾವು ಮಾತಾಡೋಕ್ಕೆ ತಯಾರಿಲ್ಲ. ಯಾಕೆಂದರೆ ಅಮಿತ್ ಭಾಯ್, ಅನಿಲ್ ಚಂದ್ರ, ಅಮಿತ್ ಶಾ ಮಾನ್ಯ ಗೃಹ ಮಂತ್ರಿಗಳು BJP ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಇವತ್ತು ಅವರು ಗುಜರಾತ್ ಗಾಂಧಿನಗರದ ಸಂಸದರಾಗಿ ಆಯ್ಕೆಯಾಗಿದ್ದಾರೆ. ಸೊ ಅವರು ಈ ಮೊನ್ನೆ 75 ವರ್ಷ ಆಯಿತು ಭಾರತ ಸಂವಿಧಾನ ಜಾರಿಗೆ ಬಂದು. ಅದ್ರ ಹಿನ್ನೆಲೆಯಲ್ಲಿ ರಾಜ್ಯಸಭೆಯಲ್ಲಿ ಚರ್ಚೆ ನಡೀತಾ ಇತ್ತು. ಭಾರತ ಸಂವಿಧಾನ ಜಾರಿಗೆ ಬಂದು 75 ವರ್ಷಗಳಾಗಿದೆ, ಏನೆಲ್ಲ ಅಪ್ ಆ್ಯಂಡ್ ಡೌನ್ಸ್ ಆಯಿತು, ಏನೆಲ್ಲ ಆಗಬೇಕಾಗಿತ್ತು ಚರ್ಚೆ ನಡೆಯುವ ಹಿನ್ನೆಲೆಯಲ್ಲಿ ಬಾಬಾ ಸಾಹೇಬ್ರ ಬಗ್ಗೆ ಅವರು ಮಾತಾಡ್ತಾ ಕಾಂಗ್ರೆಸ್ ಪಕ್ಷವನ್ನು ದೂಷಣೆ ಮಾಡೋಂಥ ಸಂದರ್ಭದಲ್ಲಿ ಮಾನ್ಯವಾರ್ ಬಿ ಫ್ಯಾಷನ್ ಹೋಗ ಅಂಬೇಡ್ಕರ್ 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 ಅಂತ ಅನ್ನೋದು ಫ್ಯಾಷನ್ ಆಗಿಬಿಟ್ಟಿದೆ ಅಂತಕ್ಕಂಥದ್ದನ್ನ ತನ್ನ ಚರ್ಚೆ ಭಾಷಣದಲ್ಲಿ ಅವರು ಉಲ್ಲೇಖ ಮಾಡ್ತಾರೆ. ಅಂಬೇಡ್ಕರ್ ಅಂಬೇಡ್ಕರ್ ಅನ್ನೋ ಬದಲು ಅಷ್ಟು ಬಾರಿ ದೇವರ ನಾಮಸ್ಮರಣೆ ಮಾಡಿದರೆ ಒಂದು ವೇಳೆ ಅವ್ರಿಗೆ ಸ್ವರ್ಗ ಪ್ರಾಪ್ತಿ ಆಗ್ತಿತ್ತು ಅಂತ, ದೇವರ ಸ್ಮರಣೆ ಮಾಡಿದ್ರೆ ಅವ್ರಿಗೆ ಸ್ವರ್ಗ ಪ್ರಾಪ್ತಿ ಆಗ್ತಾ ಇತ್ತು ಅಂತ ಅವರು ಹೇಳ್ತಾರೆ. ನಾನು ಈ ಮೂಲಕ ಅಮಿತ್ ಶಾ ಅವರಿಗೆ ನಾವು ಕೇಳಕ್ಕೆ ಬಯಸ್ತಾ ಇದ್ದೀನಿ, ನೀವು ಅಲ್ಲಿಗೆ ದೇವರ ಸ್ಮರಣೆ ಮಾಡಿದ್ರೆ ಸ್ವರ್ಗ ಪ್ರಾಪ್ತಿ ಆಗೋದು ಅನ್ನೋದಾದರೆ ನೀವು ಅಲ್ಲಿಗೆ ಇವಾಗ ನರಕದಲ್ಲಿದ್ದೀರಾ. ನಿಮಗೆ ಬೇಕಾದರೆ ನರಕ ಎಲ್ಲಿ, ಯಾವಾಗ ಸ್ವರ್ಗ ಬೇಕು ಅಂದರೆ ಸಾಯಬೇಕು, ನರಕ ಬೇಕು ಅಂದರೂ ಸಾಯಬೇಕು. ಅಲ್ಲಿಗೆ ಇವರು BJP ನೇತೃತ್ವದ ಕೇಂದ್ರ ಸರ್ಕಾರ ಭಾರತ ದೇಶವನ್ನು ನರಕ ಮಾಡಿದ್ದೀವಿ ಅನ್ನೋದೇ ಅವರು ಇಂಡೈರೆಕ್ಟ್ ಪರೋಕ್ಷವಾಗಿ ಒಪ್ಕೊಳ್ತಾ ಇದ್ದಾರೆ ಅವರು. ಅಲ್ಲಿಗೆ ನೀವು ಭಾರತ ದೇಶ ನಡೀತಾ ಇರ್ತಕ್ಕಂಥದ್ದು ಭಾರತ ಸಂವಿಧಾನದ ನಿರ್ದೇಶನದ ಅಡಿಯಲ್ಲಿ ಅಲ್ಲಿ DPSP ಇದೆ, ಡೈರೆಕ್ಟಿವ್ ಪ್ರಿನ್ಸಿಪಲ್ ಸ್ಟೇಟ್ ಪಾಲಿಸಿ. ಆಡಳಿತ ಹೆಂಗೆ ನಡೆಸಬೇಕು, ರಾಜ್ಯಗಳು ಹೆಂಗಿರಬೇಕು, ಕೇಂದ್ರಾಡಳಿತ ಪ್ರದೇಶಗಳು ಯಾವ ರೀತಿ ಆಡಳಿತ ನಡೆಸಬೇಕು, ರಾಷ್ಟ್ರಪತಿಗಳ ಆಳ್ವಿಕೆ ಏನು, ಮತ್ತು ಸುಪ್ರೀಂ ಕೋರ್ಟ್ ಅಪೆಕ್ಸ್ ಕೋರ್ಟ್ ಆಫ್ ದಿ ಕಂಟ್ರಿ ಅವ್ರದ್ದು ಪ್ರೊಸೀಜರು ಆಡಳಿತ ಹೇಗಿರಬೇಕು, ಹೈಕೋರ್ಟ್ಗಳು ಹೇಗೆ ನಡೀಬೇಕು, ಜಿಲ್ಲಾ ನ್ಯಾಯಾಲಯಗಳನ್ನ ಯಾವ ರೀತಿ ನಡೀಬೇಕು, DCSP ಯಾವ ರೀತಿ ಕೆಲಸ ಮಾಡಬೇಕು, MLA ಮಿನಿಸ್ಟ್ರುಗಳು ಯಾವ ರೀತಿ ಕೆಲಸ ಮಾಡಬೇಕು, MP ಯಾವ ರೀತಿ ಕೆಲಸ ಮಾಡಬೇಕು ಅಂತ ಎಲ್ಲವೂ ಇಲ್ಲಿ ಬಾಬಾ ಸಾಹೇಬರು ಅಮಿತ್ ಶಾ ಹುಟ್ಟಕ್ಕಿಂತ ಮುಂಚೆನೇ ಈ ಭಾರತ ದೇಶದಲ್ಲಿ ಅಡಕಗೊಳಿಸಿದ್ದಾರೆ ಸಂವಿಧಾನದ ಮೂಲಕ. ಬಂಧುಗಳೇ, ಅಂಥ ಅನುಕೂಲವನ್ನು ಅವಕಾಶಗಳನ್ನು ಗಳಿಸ್ಕೊಂಡಂಥ ಅಮಿತ್ ಶಾ ಅವರು ಫ್ಯಾಷನ್ ಆಗಿಬಿಟ್ಟಿದೆ ಅಂತ ಹೇಳಿದ್ರೆ ನಿಮಗೆ ಫ್ಯಾಷನ್ನು ಅದು ಇಟ್ ಈಸ್ ಅವರ್ ಎಮೋಷನ್. ನೀವು 100 ಕೋಟಿ ಜನರು ಹೃದಯದಲ್ಲಿ ಸ್ಥಾನ ಪಡ್ಕೊಂಡಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ನೀವು ಈ ರೀತಿ ಅಪಮಾನ ಮಾಡಿಸ್ತಕ್ಕಂಥ, ಮೂದಲಿಸ್ತಕ್ಕಂಥ ಮತ್ತು ಲಘುವಾಗಿ ಮಾಡ್ತಕ್ಕಂಥ ಧೋರಣೆ ಖಂಡನಾರ್ಹ. ಪ್ರತಿಭಟನೆಯಲ್ಲಿ ನಿವೃತ್ತ ಶಿಕ್ಷಕ ಡಾಕ್ಟರ್ BV ಶ್ರೀನಿವಾಸ ಮೂರ್ತಿ, ಯುವ ಮುಖಂಡರಾದ ಪೂರ್ಣಚಂದ್ರ, ವೆಂಕಟೇಶ್, ಆನಂದ್, ಅರ್ಪಿತಾ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಮೈಸೂರಿನ ಸೇಂಟ್ ಫಿಲೋಮಿನಾ ಚರ್ಚ್ನಲ್ಲಿ ಪ್ರತಿ 25 ವರ್ಷಗಳಿಗೊಮ್ಮೆ ನಡೆಯುವ ಜುಬಿಲಿ ಕಾರ್ಯಕ್ರಮವು ಕ್ರೈಸ್ತ ಧರ್ಮ ಪ್ರಾಂತ್ಯಾಧಿಕಾರಿ ಬರ್ನಾರ್ಡ್ ಮೊರಾಸ್ ಅವರ ನೇತೃತ್ವದಲ್ಲಿ ನೆರವೇರಿತು. ಜುಬಿಲಿ 2025ರ ಕಾರ್ಯಕ್ರಮಕ್ಕೆ ಮೈಸೂರು, ಚಾಮರಾಜನಗರ, ಕೊಡಗು ಮತ್ತು ಮಂಡ್ಯ 4 ಜಿಲ್ಲೆಗಳ ಸುಮಾರು 5,000ಕ್ಕೂ ಹೆಚ್ಚು ಜನ ಭಾಗಿಯಾಗಿದ್ದರು. ಭಾನುವಾರ ಸಂಜೆ ಸುಮಾರು 8 ಅಡಿ ಎತ್ತರದ ಶಿಲುಬೆಯನ್ನ ಬನ್ನಿ ಮಂಟಪದ ಬಳಿಯಿಂದ ಸೇಂಟ್ ಫಿಲೋಮಿನಾ ಚರ್ಚ್ವರೆಗೆ ಮೆರವಣಿಗೆ ಮೂಲಕ ತರಲಾಯಿತು. ಗುರು ಆ ಕ್ಯಾಮ್ರಾ ನನ್ಗೆ
ನಂತರ ಸೇಂಟ್ ಫಿಲೋಮಿನಾ ಮಹಾದೇವಾಲಯದಲ್ಲಿ ವಿಶೇಷ ಧರ್ಮ ಸಭೆ ನಡೆಯಿತು. ಜುಬಿಲಿ ಸಮಯದಲ್ಲಿ ವಿಶೇಷ ಪ್ರಾರ್ಥನೆ, ಬಲಿಪೂಜೆ ಸೇರಿದಂತೆ ಹಲವು ಧಾರ್ಮಿಕ ಪೂಜಾ ಜುಬಿಲಿ ಶಿಲ್ಬೆ ಕಾರ್ಯಗಳು ನೆರವೇರಿದವು. ದಯವಿಟ್ಟು ಕೆಲವು ಹಾಡುಗಳನ್ನು ಹಾಡಿ. ಮಹಾದೇವಾಲಯದಿಂದ ಶಿಲುಬೆಯನ್ನ 4 ಜಿಲ್ಲೆಗಳಿಗೂ ಕೂಡ ರಥಯಾತ್ರೆ ಮಾಡುವ ಮೂಲಕ ವರ್ಷ ಪೂರ್ತಿ ಜುಬಿಲಿ ಆಚರಣೆ ಮಾಡಲಾಗುತ್ತೆ. ಈ ವೇಳೆ ಸೇಂಟ್ ಫಿಲೋಮಿನಾ ಚರ್ಚ್ನ ಪ್ರಧಾನ ಗುರು ಸ್ಟ್ಯಾನ್ಲಿ ಅಲ್ಮೆಡಾ, ಮೈಸೂರು ಧರ್ಮಕ್ಷೇತ್ರದ ಪಾಕ್ಯಾರಾಜ್, ಕೋಶಾಧಿಕಾರಿ ಸಬಾಸ್ಟಿನ್ ಮತ್ತು ಫಾದರ್ ಜೋಸೆಫ್ ಮರಿ ಹಾಗೂ ಫಾದರ್ ಪೀಟರ್ ಸೇರಿದಂತೆ ಕ್ರೈಸ್ತ ಧರ್ಮಗಳು ಪವಿತ್ರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಕ್ರಿಸ್ತರ ಶಿಲುಬೆ ನಮ್ಮ ಏಕೈಕ ಭರವಸೆ. ನೀವು ನಮ್ಮ ಭರವಸೆ. ನಾವು ಎಂದೆಂದಿಗೂ ಗೊಂದಲಕ್ಕೊಳಗಾಗುವುದಿಲ್ಲ. ನೀವು ನಮ್ಮ ಭರವಸೆ. ನಾವು ಎಂದೆಂದಿಗೂ ಗೊಂದಲಕ್ಕೊಳಗಾಗುವುದಿಲ್ಲ. ನೀವು ನಮ್ಮ ಭರವಸೆ. ನಾವು ಎಂದೆಂದಿಗೂ ಗೊಂದಲಕ್ಕೊಳಗಾಗುವುದಿಲ್ಲ. 2025 ಧರ್ಮಸಭೆ ಜುಬಿಲಿ ವರ್ಷವೆಂದು ಸಾರಿದೆ. ಈ ಜುಬಿಲಿ ವರ್ಷವನ್ನು ನಾವು ಇವತ್ತು ಡಿಸೆಂಬರ್ 29ರಂದು ನಾವು ಉದ್ಘಾಟಿಸುತ್ತೇವೆ. ಈ ನಮ್ಮ ಧರ್ಮಕ್ಷೇತ್ರದಲ್ಲಿ ಹಾಗೂ ಇಡೀ ಪ್ರಪಂಚದಲ್ಲಿ ಈ ದಿವಸ ಮಹಾದೇವಾಲಯದಲ್ಲಿ ಈ ಉದ್ಘಾಟನೆ ನಡೆಯುತ್ತದೆ. ಪ್ರಿಯರೇ, ನಾವು ದೀನಮಾತೆಯ ದೇವಾಲಯದಿಂದ ಆ ಜುಬಿಲಿ ಶಿಲುಬೆಯನ್ನು ನಾವು ಮೆರವಣಿಗೆಯಲ್ಲಿ ಈ ದೇವಾಲಯಕ್ಕೆ ತಂದೆವು. ಧರ್ಮಸಭೆ ಪೋಪ್ ಸ್ವಾಮಿಯವರು ಈ ಶಿಲುಬೆ ಕ್ರಾಸ್ ಅನ್ನು ಪ್ರತ್ಯೇಕವಾಗಿ ಜುಬಿಲಿಯ ಸಂಕೇತ ಒಂದು ಗುರುತಾಗಿ ತೆಗೆದುಕೊಂಡಿದೆ. ಕಾರಣ, ಪ್ರಭು ಯೇಸು ಶಿಲುಬೆಯಲ್ಲಿ ಮರಣ ಹೊಂದಿದ್ದರು ಹಾಗೂ 3ನೇ ದಿವಸ ಅವರು ಪುನರುತ್ಥಾನವಾಗಿ ನಮಗೆ ಸ್ವರ್ಗ ಲೋಕವನ್ನು ತೆರೆದಿದ್ದಾರೆ. ಪ್ರಭು ಯೇಸು ಹಾಗೂ ಶಿಲುಬೆ ಈ ದ್ವಾರವಾಗಿದೆ ಸ್ವರ್ಗ ಲೋಕಕ್ಕೆ. ಅದಕ್ಕಾಗಿ ಈ ಶಿಲುಬೆಯನ್ನು ನಾವು ಮೆರವಣಿಗೆ ತಂದು ಇವತ್ತು ಈ ಮಹಾದೇವಾಲಯದ ದ್ವಾರದಿಂದ ಒಳಗೆ ಕೊಂಡೋಗಿ ನಮ್ಮ ಈ ದೇವಾಲಯದಲ್ಲಿ ಇಡುತ್ತೇವೆ. ಈ ನಮ್ಮ ಸಂರಕ್ಷಣೆಯ ಸಂದೇಶವಾಗಿ ಈ ಇಡೀ ವರ್ಷ ಪ್ರಭು ಯೇಸುವಿನ ಸಂರಕ್ಷಣೆಯನ್ನು ಎಲ್ಲರೂ ಪಡೆಯಲಿ ಎಂದು ನಮ್ಮ ಪ್ರಾರ್ಥನೆಯಾಗಿದೆ. ಮೈ ಡಿಯರ್ ಫ್ರೆಂಡ್ಸ್, we are today inaugurating the Jubilee year 2025. The cross is a sign of the Jubilee because Jesus died on the cross and on the 3rd day he rose again from his death and opened heaven for us. He resurrected, and cross is the door through which we will walk to heaven. And that is why I wish all of you, all the people, Catholics and non-Catholics, to have the salvation that Jesus won for us. May you experience the peace of Christ. ಬಹುಜನ ಸಮಾಜ ಪಕ್ಷ ಜಿಲ್ಲಾ ಸಮಿತಿ ವತಿಯಿಂದ ಜಿಲ್ಲಾ ಪದಾಧಿಕಾರಿಗಳ ಮತ್ತು ಕಾರ್ಯಕರ್ತರ ಸಭೆ ನಗರದಲ್ಲಿರುವ ಪತ್ರಿಕಾ ಸಭಾಂಗಣದಲ್ಲಿ ಯಶಸ್ವಿಯಾಗಿ ಜರುಗಿತು. ಸಭೆಯನ್ನ ಬಹುಜನ ಸಮಾಜ ಪಕ್ಷದ ರಾಜ್ಯಾಧ್ಯಕ್ಷ ಎಂ ಕೃಷ್ಣಮೂರ್ತಿ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಕಳೆದ 10 ದಿನಗಳಿಂದ ದೇಶಾದ್ಯಂತ ಪರಮ ಪೂಜ್ಯ ಡಾಕ್ಟರ್ BR ಅಂಬೇಡ್ಕರ್ ಅವರ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೀತಾ ಇದೆ.
ಈ ಚರ್ಚೆ ನಡೆಯುವಂತೆ ಮಾಡಿದ್ದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಆಗಿದ್ದಾರೆ. 2 ದಿನಗಳ ಕಾಲ ಸಂವಿಧಾನದ ಬಗ್ಗೆ ಸಂಸತ್ನಲ್ಲಿ ಚರ್ಚಿಸುವ ವೇಳೆ ದೇಶದ್ರೋಹದ ಹೇಳಿಕೆ ನೀಡಿರುವುದು ಖಂಡನೀಯ. ಸದನದಲ್ಲಿ ಅಂಬೇಡ್ಕರ್ ಎನ್ನುವ ಬದಲು ದೇವರ ನಾಮ ಜಪಿಸಿದರೆ ಸ್ವರ್ಗಕ್ಕೆ ಹೋಗಬಹುದು ಅಂತ ಹೇಳಿ ಅಂಬೇಡ್ಕರ್ ಅವರಿಗೆ ಅಪಮಾನವಾಗುವ ರೀತಿ ನಡೆದುಕೊಂಡಿರುವ ಅಮಿತ್ ಶಾರನ್ನ ಕೂಡಲೇ ಸಚಿವ ಸಂಪುಟದಿಂದ ವಜಾ ಮಾಡಬೇಕಿತ್ತು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮೌನವಾಗಿರುವುದು ನಾಚಿಕೆಗೇಡಿನ ಸಂಗತಿ ಅಂತ ಹೇಳಿದರು. ಇನ್ನು ಮುಂದಿನ ದಿನಗಳಲ್ಲಿ ಬಿಜೆಪಿಗೆ ದೇಶದ ಜನತೆ ಮತ್ತು ಮತದಾರರು ತಕ್ಕ ಪಾಠ ಕಲಿಸಲಿದ್ದಾರೆ. ಅಧಿಕಾರಕ್ಕೆ ಬರದಂತೆ ಎಚ್ಚರಿಕೆಯಾಗಿ ನೋಡಿಕೊಳ್ತಾರೆ. ಮನುವಾದಿಗಳಿಗೆ ಅಧಿಕಾರ ನೀಡಿದರೆ ಏನೆಲ್ಲ ಕಷ್ಟ ನೋವು ಅನುಭವಿಸಬೇಕಾಗತ್ತೆ ಅನ್ನೋದು ತಿಳಿಸಿದ್ದಾರೆ ಅಂತ ಎಚ್ಚರಿಸಿದರು. ಕಳೆದ 10 ದಿನಗಳಿಂದ ಇಡೀ ದೇಶಾದ್ಯಂತ ಪರಮಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೀತಾ ಇದೆ. ಆ ಚರ್ಚೆಗೆ ಕಾರಣರೇನಪ್ಪ ಅಂತಂದ್ರೆ, ಈ ದೇಶದ ಗೃಹ ಮಂತ್ರಿ ಮಾನ್ಯ ಅಮಿತ್ ಶಾ ಅವರು ಪಾರ್ಲಿಮೆಂಟ್ನಲ್ಲಿ ಏನು ಚಳಿಗಾಲದ ಅಧಿವೇಶನ ನಡೀತಾ ಇದೆ, ಈ ಅಧಿವೇಶನದಲ್ಲಿ 2 ದಿನಗಳ ಕಾಲ ಸಂವಿಧಾನದ ಬಗ್ಗೆ ವಿಸ್ತೃತವಾಗಿ ಚರ್ಚೆ ಮಾಡಬೇಕಂತೇಳಿ ಆಡಳಿತ ಮತ್ತು ವಿರೋಧ ಪಕ್ಷಗಳು ಒಪ್ಪಿಕೊಂಡು ಆ ಚರ್ಚೆ ನಡೆಯುವ ಸಂದರ್ಭದಲ್ಲಿ ಮಾನ್ಯ ಅಮಿತ್ ಶಾ ಅವರು ರಾಜ್ಯಸಭೆಯಲ್ಲಿ ಮಾತಾಡ್ತಾ ಕೆಲವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಅವಹೇಳನ ಮಾಡತಕ್ಕಂಥ ಶಬ್ದಗಳನ್ನು ಬಳಸಿದ್ದಾರೆ. ಈ ದೇಶದಲ್ಲಿ ಅಂಬೇಡ್ಕರ್ 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 ಅಂತ ಹೇಳ್ತಕ್ಕಂಥ ಒಂದು ಫ್ಯಾಷನ್ ಶುರುವಾಗ್ಬಿಟ್ಟಿದೆ. ಅದ್ರ ಬದಲು ದೇವರನ್ನ ಇಷ್ಟು ಸಾರಿ ಸ್ಮರಣೆ ಮಾಡಿದ್ರೆ 7 ಜನರ ಸ್ವರ್ಗ ಸಿಗ್ತಾ ಇತ್ತು ಅಂತೇಳಿ ರಾಜ್ಯಸಭೆ ಒಳಗಡೆ ಮಾನ್ಯ ಗೃಹ ಸಚಿವರು ಮಾತಾಡಿದ್ದಾರೆ. ಅದ್ರ ಮುಖಾಂತರ ಈ ದೇಶದ ಸಂವಿಧಾನ ಶಿಲ್ಪಿ, ಬಹುಜನ ಸಮಾಜದ ವಿಮೋಚನಾಕಾರ ಪರಮ ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಅಪಮಾನ ಮಾಡತಕ್ಕಂಥ ಕೆಲಸವನ್ನ ಮಾನ್ಯ ಅಮಿತ್ ಶಾ ಅವರು ಮಾಡಿದ್ದಾರೆ. ಬಹುಜನ್ ಸಮಾಜ್ ಪಾರ್ಟಿ ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಅಕ್ಕ ಮಾಯಾವತಿಯನ್ನು ಒಳಗೊಂಡಂತೆ ಈ ಅಮಿತ್ ಶಾ ಅವರ ಹೇಳಿಕೆಯನ್ನ ಬಹಳ ಉಗ್ರವಾಗಿ ಖಂಡಿಸಿ 24 ಡಿಸೆಂಬರ್ 24ರಲ್ಲಿ ಇಡೀ ದೇಶಾದ್ಯಂತ ಅಮಿತ್ ಶಾ ವಿರುದ್ಧ ದೊಡ್ಡ ಮಟ್ಟದಲ್ಲಿ ನಾವು ಜಿಲ್ಲಾ ಕೇಂದ್ರಗಳಲ್ಲಿ ಹೋರಾಟವನ್ನು ಮಾಡಿದ್ದೀವಿ. ಈ ದೇಶದ ಪ್ರಧಾನಿಗೆ ಮತ್ತು ಬಿಜೆಪಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೆ ಕಿಂಚಿತ್ ಗೌರವ ಇದ್ರೆ ತಕ್ಷಣ ಅಮಿತ್ ಶಾ ಅವರನ್ನ ಸಂಪುಟದಿಂದ ವಜಾ ಮಾಡಬೇಕು ಅಂತ ಹೇಳಿ ನಾವು ಆಗ್ರಹ ಮಾಡಿದ್ದೇವೆ. ಸೊ ಹಾಗೇನೆ ಅಮಿತ್ ಶಾ ತಮ್ಮ ಮಾತುಗಳನ್ನ ವಾಪಸ್ ತೆಗೆದುಕೊಂಡು ಕ್ಷಮೆ ಕೇಳಬೇಕು ಅಂತ ಹೇಳಿ ಕೂಡ ನಾವು ಆಗ್ರಹ ಮಾಡಿದ್ದೇವೆ. ಇವತ್ತಿನವರೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರಾಗ್ಲಿ, ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾದಂಥ JP ನಡ್ಡಾ ಅವರಾಗ್ಲಿ, ಯಾರೊಬ್ರು ಕೂಡ ಬಿಜೆಪಿಗೆ ಸಂಬಂಧಪಟ್ಟಂತ ಯಾವೊಬ್ಬ ವ್ಯಕ್ತಿನೂ ಕೂಡ ಅಮಿತ್ ಶಾ ಹೇಳಿಕೆಯನ್ನ ಖಂಡಿಸಿಲ್ಲ. ಕಾರ್ಯಕ್ರಮದಲ್ಲಿ ಬಹುಜನ ಸಮಾಜ ಪಕ್ಷದ ರಾಜ್ಯ ಉಸ್ತುವಾರಿಗಳಾದ ಗಂಗಾಧರ್ ಬಹುಜನ್, ಡಾಕ್ಟರ್ ಹರಾ ಮಹೇಶ್, ರಾಜ್ಯ ಕಾರ್ಯದರ್ಶಿ ವೆಂಕಟೇಶ್, ಜಿಲ್ಲಾಧ್ಯಕ್ಷ ಶಿವಶಂಕರ್, ಸಂಯೋಜಕ ಮಹದೇವು, ಜಿಲ್ಲಾ ಉಸ್ತುವಾರಿ ಚಲುವರಾಜು, ಉಪಾಧ್ಯಕ್ಷ ಕುಮಾರ್, ಜಿಲ್ಲಾ ಕಾರ್ಯದರ್ಶಿ ಆನಂದ್, ವೀರಭದ್ರಯ್ಯ, ತಾಲೂಕು ಅಧ್ಯಕ್ಷರು, ಕಾರ್ಯದರ್ಶಿಗಳು, ಪದಾಧಿಕಾರಿಗಳು, ಕಾರ್ಯಕರ್ತರು ಹಾಜರಿದ್ದರು. ಮಂಡ್ಯ ನಗರದ ಚಾಮುಂಡೇಶ್ವರಿ ನಗರದಲ್ಲಿನ ಅರವಿಂದ್ ಬೇಕ್ ಪಾಯಿಂಟ್ನ ಮಾಲೀಕ HR ಅರವಿಂದ್ ನೇತೃತ್ವದಲ್ಲಿ ನಡೆಯುತ್ತಿರುವ ಕೇಕ್ ಮೇಳಕ್ಕೆ ಹಾಗೂ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನದ ಅಂಗವಾಗಿ ಉತ್ತಮ ಆಡಳಿತ ದಿನ ಶೀರ್ಷಿಕೆಯಡಿಯಲ್ಲಿ ಜೀವಧಾರೆ ಟ್ರಸ್ಟ್ನ ನಟರಾಜ್ ಅವರಿಗೆ ಸನ್ಮಾನ ಕಾರ್ಯಕ್ರಮ ಬೇಕ್ ಪಾಯಿಂಟ್ ಆವರಣದಲ್ಲಿ ಯಶಸ್ವಿಯಾಗಿ ನಡೆಯಿತು. ಕಳೆದ 15 ವರ್ಷಗಳಿಂದ ಬೃಹತ್ ಕೇಕ್ ಮೇಳ ಆಚರಿಸ್ತಾ ಇದ್ದು, ಈ ಬಾರಿ 2025ರ ಹೊಸ ವರ್ಷದ ಹಿನ್ನೆಲೆಯಲ್ಲಿ 2 ದಿನಗಳ ಕಾಲ ಆಯೋಜಿಸಿರುವ ಕೇಕ್ ಮೇಳಕ್ಕೆ ನಗರಸಭಾಧ್ಯಕ್ಷ ನಾಗೇಶ್ ಚಾಲನೆ ನೀಡಿದರು.
ನಂತರ ಮಾತನಾಡಿದ ಅವರು HR ಅರವಿಂದ್ ಮಾಲೀಕತ್ವದ ಬೇಕ್ ಪಾಯಿಂಟ್ ಕೇಕ್ ಮೇಳ ಯಶಸ್ವಿಯಾಗಿ ನಡೆಯಲಿದ್ದು ಹಾಗೂ ಮುಂದಿನ ದಿನಗಳಲ್ಲಿ ಅರವಿಂದ್ ಅವರು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಳ್ಳಲಿ ಅಂತ ಶುಭ ಕೋರಿದರು. ನಾವು ಈ ದಿನ ಬಂದು ಉದ್ಘಾಟನೆ ಮಾಡಿದ್ದೀವಿ ಹಾಗೂ ನಮ್ಮ ಮಾಜಿ ಪ್ರಧಾನಿಯವರಾದ ಶ್ರೀ ವಾಜಪೇಯಿ ಅವರ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನ ಅಂಗವಾಗಿ ಈ ಎಕ್ಸಿಬಿಷನನ್ನು ಏರ್ಪಡಿಸಿದ್ದಾರೆ ನಮ್ಮ ಅರವಿಂದ್ ಅವರು. ಈ ಎಕ್ಸಿಬಿಷನ್ನು ಯಶಸ್ಸಾಗಲಿ ಅಂತ ಹೇಳ್ತಾ ಹಾಗೂ ಇನ್ನೂ ಸೇವೆಯನ್ನು ಅರವಿಂದ್ ಅಣ್ಣ ಮಂಡ್ಯ ಜನತೆಗೆ ಯಥೇಚ್ಛವಾಗಿ ಕೊಡಬೇಕು ಅಂತ ಕೇಳ್ಕೊತಾ ಅರವಿಂದ್ ಅವ್ರಿಗೆ ಇನ್ನು ಆರೋಗ್ಯ ಐಶ್ವರ್ಯ ಅವ್ರಿಗೆ ಅವ್ರ ಕುಟುಂಬಕ್ಕೆ ಕೊಡಲಿ ಅಂತ ಹೇಳ್ತಾ ಆರೋಗ್ಯ ಐಶ್ವರ್ಯ ಎರಡೂ ಕೊಡಬೇಕು ಅವ್ರ ಕುಟುಂಬಕ್ಕೆ. ಹಾಗೂ ನಮ್ಮ ಜೀವಧಾರೆ ಮುಖ್ಯಸ್ಥರಾದ ನಟರಾಜ್ ಅವರಿಗೆ ಒಂದು ಸಣ್ಣದಾದ ಒಂದು ಸನ್ಮಾನವನ್ನು ಇಟ್ಕೊಂಡಿದ್ರು. ಅದು ಜೋರಾಗಿ ಇಟ್ಕೊಂಡಿದ್ದಾರೆ, ಸಣ್ಣದಂತ ಹೇಳ್ತಿದ್ದಾರೆ ನಮಗೆ ಅರವಿಂದ್ ಅಣ್ಣ. ಇದು ಭಾಳ ಅದ್ಭುತವಾಗಿತ್ತು ಈ ಕಾರ್ಯಕ್ರಮ ಅಂತ ಹೇಳ್ತಾ ಈ ಬಂದಿದ್ದಕ್ಕೆ ನಮ್ಮ ಮಾಧ್ಯಮ ಮಿತ್ರರಿಗೆ ನಮಸ್ಕರಿಸುತ್ತಾ. ಬೇಕ್ ಪಾಯಿಂಟ್ನ ಮಾಲೀಕ HR ಅರವಿಂದ್ ಮಾತನಾಡಿ, ಈ ಬಾರಿ ಹವಾಮಾನ ಬದಲಾದ ಸಂದರ್ಭದಲ್ಲಿ ಗ್ರಾಹಕರಿಗೆ ಗುಣಮಟ್ಟದ ಹಾಗೂ ಶುಚಿಯಾಗಿ ಕೇಕ್ಗಳನ್ನು ನೀಡುವಂತಹ ನಿಟ್ಟಿನಲ್ಲಿ ಈ ಬಾರಿ ಗಾಜಿನ ಶೋಕೇಸ್ನಲ್ಲಿ ಕೇಕ್ಗಳನ್ನು ಗ್ರಾಹಕರು ತಮಗೆ ಇಷ್ಟವಾಗುವ ಕೇಕನ್ನು ನೋಡಿ ಆಯ್ಕೆ ಮಾಡಿಕೊಳ್ಳಲು ಸಹಕಾರಿಯಾಗಿದೆ. ಗ್ರಾಹಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇದರ ಸದುಪಯೋಗ ಪಡಿಸಿಕೊಳ್ಳುವಂತೆ ಮನವಿ ಮಾಡಿದರು. ಪ್ರತಿ ಬಾರಿಯಂತೆ ಈ ಬಾರಿನೂ ಕೂಡ ನಮ್ಮ ಬೇಕ್ ಪಾಯಿಂಟ್ ಕೇಕ್ ಜಾತ್ರೆ ಅಥವಾ ಕೇಕ್ ಮೇಳವನ್ನು ಆಯೋಜನೆ ಮಾಡ್ತಾ ಇದ್ದೇವೆ. ಈ ಸಲ ಪ್ರತಿ ಬಾರಿಗಿಂತ ಒಂದು ಟಾಸ್ಕ್ ಥರ ಆಗೋಗಿದೆ. ಯಾಕಂದರೆ ಕ್ಲೈಮೇಟ್ ತುಂಬ ವೇರಿಯೇಷನ್ಸ್ ಆಗಿದೆ. ನಾವು ಹಿಂದುಗಡೆ ದೊಡ್ಡ ಮಟ್ಟದಲ್ಲಿ ಆಯೋಜನೆ ಮಾಡ್ತಾಯಿದ್ದೋ, ಈಗಲೂ ಕೂಡ ಪೆಂಡಾಲೆಲ್ಲ ಹಾಕ್ಸಿದ್ದೋ. ಬಟ್ ಒಂದೇ ಕೇಕ್ನ ಜೋಡ್ಸೋಕ್ಕೆ ಮುಂಚೆನೇ ನಮ್ಗೆ ಅರಿವಿಗೆ ಬಂತು ಆ ಕ್ಲೈಮೇಟ್ ಭಾರಿ ವೇರಿಯೇಷನ್ ಆಗಿದ್ದರಿಂದ ಇನ್ಸೆಕ್ಟ್ಸ್ ಎಲ್ಲ ಬರ್ತಾಯಿತ್ತು. ಸೊ ಅದೆಲ್ಲ ಕೇಕ್ಗಳಿಗೆ ನಮಗೆ ಕಸ್ಟಮರ್ಗೆ ತೊಂದರೆ ಆಗ್ತದೆ ಅಂತ ಒಂದು ನಿಟ್ಟಿನಲ್ಲಿ ಯೋಚನೆ ಮಾಡಿ ಶೋಕೇಸ್ಗಳನ್ನ ತರಿಸಿ ಇಡುವಂಥ ಪ್ರಯತ್ನ ಮಾಡಿದ್ದೀವಿ. ಓವರಾಲ್ ಏನು ಕೇಕ್ ಮಾಡಿದೆ ಅಷ್ಟು ಕೂಡ ಡಿಸ್ಪ್ಲೇ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ನಮ್ಮ ಕೇಕ್ ಜಾತ್ರೆ ಉದ್ದೇಶ ಅಥವಾ ಕೇಕ್ ಮೇಳದ ಉದ್ದೇಶ ಏನಂದರೆ ಪ್ರತಿಯೊಬ್ಬರು ಕಸ್ಟಮರ್ಗಳು ಅವ್ರಿಗೆ ಇಷ್ಟವಾಗಿದ್ದನ್ನ ನೋಡಿ ಆಯ್ಕೆ ಮಾಡಿ ತೆಗೆದುಕೊಳ್ಳುವಂಥದ್ದು. ಅದಕ್ಕೋಸ್ಕರ ನಾವು ಇಷ್ಟೊಂದು ಡಿಸ್ಪ್ಲೇ ಮಾಡಿ ನಾವು ಕೇಕ್ ಮಾರೋದು ಉದ್ದೇಶ. ಇದು ಕಂಟಿನ್ಯೂಸ್ ನಿರಂತರವಾಗಿ ಒಂದು 10 ವರ್ಷದಿಂದ ನಡೀತಾ ಬರ್ತಾ ಇದೆ. ಈ ಬಾರಿ ಕೂಡ ಆ ನಿಟ್ಟಿನಲ್ಲಿ ಮಾಡಿದ್ದೇವೆ. ಜೊತೆಗೆ ಇದೇ ಸಂದರ್ಭದಲ್ಲಿ ದೇಶ ಕಂಡ ಅಪ್ರತಿಮ ನಾಯಕ ಅಜಾತಶತ್ರು ವಾಜಪೇಯಿಯವರ ಜನ್ಮದಿನದ ಪ್ರಯುಕ್ತ ಉತ್ತಮ ಆಡಳಿತ ದಿನ ಅಂತ ಏನು ಕರೀತಾರೆ, ಅದರ ಒಂದು ಶೀರ್ಷಿಕೆ ಅಡಿಯಲ್ಲಿ ಜೀವಧಾರೆ ಟ್ರಸ್ಟ್ನ ನಟರಾಜ್ರವರು ನಿರಂತರವಾಗಿ ಹಲವಾರು ಬಾರಿ ಬ್ಲಡ್ ಕ್ಯಾಂಪ್ಗಳನ್ನು ಮಾಡ್ತಾ ಲಕ್ಷಾನುಗಟ್ಟಲೆ ಬ್ಲಡ್ಗಳನ್ನು ಸಂಗ್ರಹ ಮಾಡಿ ಯಾರಿಗೆ ರಕ್ತ ಅವಶ್ಯಕತೆ ಇದೆ ಅದನ್ನು ಕೊಡ್ತಾ ಬರ್ತಾ ಇದ್ದಾರೆ. ಜೊತೆಗೆ ನಾವು ಕೂಡ ಸಾರ್ವಜನಿಕರಿಗೆ ಬೇಕು ಅಂತ ಫೋನ್ ಮಾಡಿದಾಗಲೂ ಕೂಡ ಆ ಮನುಷ್ಯ ಎಲ್ಲಾದರೂ ಕೂಡ ವ್ಯವಸ್ಥೆ ಮಾಡಿ ಕೊಡ್ತಾ ಇದ್ದಾರೆ. ಇಂಥ ಸಮಾಜಮುಖಿಯಾಗಿರೋ ಮನುಷ್ಯ ಅವರಿಗೆ ವ್ಯಕ್ತಿಗೆ ಈ ಒಂದು ದಿನ ಗೌರವ ಸಮರ್ಪಣೆ ಮಾಡ್ತಾಯಿದ್ದೀವಿ. ಇದು ಕೂಡ ನನಗೆ ಭಾಳ ಹೆಮ್ಮೆ ಮತ್ತು ಸಂತೋಷ ಪಡುವಂಥ ವಿಚಾರ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಪ್ರತಿಯೊಬ್ಬರಲ್ಲೂ ಮಂಡ್ಯ ಜಿಲ್ಲಾ ಜನತೆಗಳಲ್ಲಿ ನಾನು ನಿಮ್ಮ ಮೂಲಕ ವಾಹಿನಿಗಳ ಮೂಲಕ ಮನವಿ ಮಾಡೋದೇನೆಂದರೆ ಪ್ರತಿ ಬಾರಿಯಂತೆ ಈ ಬಾರಿ ಕೂಡ ನಮ್ಮ ಬೇಕ್ ಪಾಯಿಂಟ್ ಕೇಕ್ ಜಾತ್ರೆಯನ್ನು ಅತ್ಯಂತ ಯಶಸ್ವಿಯಾಗಿ ಸಾಂಗವಾಗಿ ಈ ಸಲ ಪ್ರತಿಯೊಬ್ಬರಿಗೂ ತಲುಪಲಿ. ನೀವು ಕೂಡ ಬಂದು ನಮ್ಮನ್ನು ಆರೈಸಿ ಅಂತ ನನ್ನ ಗ್ರಾಹಕ ಬಂಧುಗಳಲ್ಲಿ ವಿನಂತಿಸಲಿಕ್ಕೆ ಬಯಸ್ತೇನೆ. ಬೇಕ್ ಪಾಯಿಂಟ್ ಕ್ಯಾಲೆಂಡರ್ನ ಮುಡಾ ಅಧ್ಯಕ್ಷ ನಹೀಂ ಬಿಡುಗಡೆ ಮಾಡಿ ಶುಭ ಹಾರೈಸಿದ್ರು. ಅರವಿಂದ್ ಅಣ್ಣಂಗೆ ಭಗವಂತ ಒಳ್ಳೇದು ಮಾಡಲಿ, ಐಸು ಆರೋಗ್ಯ ಕೊಡಲಿ. ಅವ್ರಿಗೆ ಎಲ್ಲ ಬಾಂಧವರ ಜೊತೆಲೂ ಅದೇ ವಿಶ್ವಾಸ, ಅದೇ ಪ್ರೀತಿ ಇರಲಿ ಅಂತ. ನಂತರ ಗಣ್ಯರು ಜೀವಧಾರೆ ಟ್ರಸ್ಟ್ನ ನಟರಾಜ್ ಅವರಿಗೆ ಸನ್ಮಾನಿಸಿದರು. ಈ ವೇಳೆ ನಗರಸಭಾ ಉಪಾಧ್ಯಕ್ಷ ಅರುಣ್ ಕುಮಾರ್, ಬಿಜೆಪಿ ಮುಖಂಡ ವಸಂತ್, ನಟರಾಜ್ ಹಾಜರಿದ್ದರು. ಕಾಲೇಜು ವಿದ್ಯಾರ್ಥಿಗಳು, ಕೇಕ್ ಪ್ರಿಯರು ಮೇಳಕ್ಕೆ ಬಂದು ಕೇಕ್ಗಳನ್ನು ವೀಕ್ಷಿಸುತ್ತಿದ್ದರು. ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘ ಮಂಡ್ಯ ಜಿಲ್ಲಾ ಸಮಿತಿ ವತಿಯಿಂದ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ಇಂದು ನೂರಾರು ಸಂಖ್ಯೆಯಲ್ಲಿ ಜಮಾವಣೆಗೊಂಡ ಆಶಾ ಕಾರ್ಯಕರ್ತೆಯರು ಜಿಲ್ಲಾ ಹಾಗೂ ರಾಜ್ಯ ಮಟ್ಟದ ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಘೋಷಣೆಗಳನ್ನು ಕೂಗಿದರು.
ಆಶಾ ಕಾರ್ಯಕರ್ತೆಯರು ಹಗಲಿರುಳು ಆರೋಗ್ಯ ಸೇವೆಯಲ್ಲಿ ನಿರತರಾಗಿರುವ ಅವರಿಗೆ ಕನಿಷ್ಠ ಜೀವನ ನಡೆಸುವಷ್ಟು ಗೌರವಧನ ಮಾಸಿಕ 15,000 ರೂಪಾಯಿ ನಿಗದಿಪಡಿಸುವುದು ಸೇರಿದಂತೆ ಇತರೆ ಪ್ರಮುಖ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿದರು. ಪ್ರತಿಭಟನೆಯಲ್ಲಿ ಪುಷ್ಪವತಿ, ಪಲ್ಲವಿ, ಮಂಜುಳಾ, ರಾಜಮಣಿ, ರಾಣಿ, ಗಂಗಮ್ಮ ಸೇರಿದಂತೆ ಇನ್ನಿತರರು ಹಾಜರಿದ್ದರು.